ಪ್ರಶಾಂತ್, ನರೇಂದ್ರ ಮೋದಿ ಆಪ್ಟಿಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಆರಂಭದಿಂದಲೂ ಭಯೋತ್ಪಾದನೆ ಝೀರೋ ಟಾಲರೆನ್ಸು. ನೀವು ಉರಿ ಅಟ್ಯಾಕ್ ಮಾಡಿದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಪುಲ್ವಾಮಾ ಮಾಡಿದರೆ ಏರ್ ಸ್ಟ್ರೈಕ್ ಮಾಡ್ತೀವಿ, ಈಗ ಆಪರೇಷನ್ ಸಿಂಧೂರ. ತಮ್ಮ ಅಂದರೆ ದೇಶಕ್ಕೊಂದು ಮೆಸೇಜ್ ಕೊಡುವಲ್ಲಿ ಮೋದಿ ಯಶಸ್ವಿ ಆದ್ರೆ ಹಂಗಿದ್ರೆ ಡೆಫಿನೆಟ್ಲಿ ಅಚೀವ್ಮೆಂಟ್ ಆಫ್ ದಿಸ್ ಆಪರೇಷನ್ ಅಂತ. ನಾನು ಬರೀ ಡೊಮೆಸ್ಟಿಕ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಮೆಸೇಜ್ ಕೊಟ್ಟರು ಅಂತಕ್ಕಂಥದ್ದು ಅನ್ನಲ್ಲ. ಆದರೆ ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್, ನರೇಂದ್ರ ಮೋದಿ, ಅಜಿತ್ ದೋವಾಲ್ ಯಾವತ್ತಿಗೂ ಈ ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೂ RSS ಮತ್ತು BJPಯ ನಾಯಕರು ಇದನ್ನು ಮಾತನಾಡ್ತಾ ಇದ್ರು. ಆದರೆ ವಾಜಪೇಯಿ ವಾಸ್ ಮೋರ್ ಪ್ರಾಗ್ಮ್ಯಾಟಿಕ್, ಮುತ್ಸದ್ದಿ, ಶಾಂತಿಯ ಪ್ರಸ್ತಾವನೆ ಬೇಕಿತ್ತು. ಲಾಹೋರ್ ಬಸ್ ಯಾತ್ರೆಗೆ ಹೋದರು. ಆಮೇಲೆ ಕಂದಹಾರ್ ಹೈಜಾಕ್ ವಿಮಾನ ಹೋಗಿ ತಾಲಿಬಾನ್ಗೆ ಹೋಗಿದ್ದರಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಪರೇಷನ್ ಎಂಟಬೆ ಬಗ್ಗೆ ಭಾಷಣಗಳನ್ನು ಸಾಕಷ್ಟು ಮಾಡೋದು ಈಸಿ, ಆದರೆ ಆಪರೇಷನನ್ನು ನಡೆಸಲಿಕ್ಕಾಗತ್ತಾ ಅಂತಕ್ಕಂಥದ್ರ ಬಗ್ಗೆ ಇತ್ತು. ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ಮತ್ತು ಇನ್ನೊಂದು ನೋಡಿ, ಇಂದಿರಾ ಗಾಂಧಿ ಅವರಿಗೆ ಏನೊಂದು ದೇಶದ ಜನ ಒಂದು ಬಹುಮತವನ್ನು ಕೊಟ್ಟಿದ್ದರು. ಅದಾದಮೇಲೆ ರಾಜೀವ್ ಗಾಂಧಿ ಕೊಟ್ಟಿದ್ದು ಬಿಡಿ, ಇಂದಿರಾ ಗಾಂಧಿ ಹತ್ಯೆಯ ಕಾರಣದಿಂದ ದೊರಕಿತು. ಆದರೆ ಇಂದಿರಾ ಗಾಂಧಿಗೆ ಏನೊಂದು ಬಹುಮತವನ್ನು ಕೊಟ್ಟಿದ್ರು, ಅದು ನಂತರ ಕೊಟ್ಟಿದ್ದು ನರೇಂದ್ರ ಮೋದಿ. ಆ ಕಾರಣದಿಂದ ಕೂಡ ಜನ ನಾವು ಆಫ್ ದ ಸ್ಕ್ರೀನ್ ಬಹಳ ಸಲ ಪ್ರಶಾಂತ್ ಹತ್ರ ಚರ್ಚೆ ಮಾಡ್ತೀವಿ. ಸಮ್ಮಿಶ್ರ ಸರ್ಕಾರ ಇದ್ರೆ ಇಂಥದ್ದೊಂದು ಆಪರೇಷನ್ ಆಗ್ತಿತ್ತ? ಈಗಲೂ ಸಮ್ಮಿಶ್ರ ಸರ್ಕಾರ ಗಟ್ಟಿಯಾದ ಸಮ್ಮಿಶ್ರ ಸರ್ಕಾರ. ಆದರೆ ವಾಜಪೇಯಿ ತರ 12-13 ಪಕ್ಷಗಳನ್ನು ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವ ರೀತಿಯ ಒತ್ತಡದಲ್ಲಿ ಒಂದು. ಎರಡನೇದು ನೋಡಿ ಅಜಿತ್, ನನಗೆ ಯಾವತ್ತಿಗೂ ಅನಿಸುತ್ತೆ ಝೀರೋ ಟಾಲರೆನ್ಸ್ ಆನ್ ಟೆರರಿಸಮ್ ಆ್ಯಂಡ್ ವೈಯಕ್ತಿಕವಾಗಿರ್ತಕ್ಕಂಥ ಭ್ರಷ್ಟಾಚಾರ, ಈ ಎರಡು ವಿಷಯಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಎಲ್ಲಾದರೂ ಅದು ಎಡವಿದ್ರೆ ನರೇಂದ್ರ ಮೋದಿಯ ಗ್ರಾಫ್ ಏನು ಮೇಲಿದೆ ಅದು ಜರ್ ಅಂತ ಕೆಳಗೆ ಬರುತ್ತೆ. ಕರೆಕ್ಟ್ ಹೌದು. ಈ ಅಂದರೆ ನೀವು ಕೇಜ್ರಿವಾಲ್ ಜೊತೆ ಏನಾಯ್ತು ದಿಲ್ಲಿಯಲ್ಲಿ, ಪಹಲ್ಗಾಮ್ ಅಟ್ಯಾಕ್ 15ನೇ ದಿವಸಕ್ಕೆ ಶುರು ಆಗ್ಬಿಡ್ತು ನಮ್ಮಲ್ಲಿ ಫ್ರಸ್ಟ್ರೇಷನ್. ಏನು ಮಾಡ್ತಿಲ್ಲ ಮೋದಿ, ಏನು ಮಾಡ್ತಿಲ್ಲ. ಯಾಕಂದರೆ ಮೋದಿಯನ್ನು ಆರಿಸಿ ಕಳಿಸಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಲಾರ್ಜ್ಲಿ ಒಂದು ಮಿಡಲ್ ಕ್ಲಾಸ್, ಸ್ಪೆಷಲಿ ಮಿಡಲ್ ಕ್ಲಾಸ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಇದನ್ನು ಬಯಸುತ್ತೆ. ಇಲ್ಲ ನಾವು, ಯಾಕಂದರೆ ಇಟ್ಸ್ ಅ ಕ್ವಶನ್ ಆಫ್ ಪ್ರೈಡ್. ಕಾನ್ಸ್ಟಿಟ್ಯೂನ್ಸಿ ಅಂದರೆ ಇಲ್ಲಿ ಕ್ಷೇತ್ರ ಅನ್ಕೋಬೇಡಿ, ವೋಟ್ ಬ್ಯಾಂಕ್, ಮತದಾರರ ಒಂದು ಪ್ರೊಫೈಲ್, ಅದು ಬಯಸುತ್ತೆ. ಇಲ್ಲ ನಾವು ಏನನ್ನಾದರೂ ಮಾಡಬೇಕು. ನಾವು ಈಗ ಹೊಸ ನ್ಯೂ ಮಿಡಲ್ ಕ್ಲಾಸ್ ಏನಿದೆ ಅದಕ್ಕೆ ಅನಿಸುತ್ತೆ, ಅರೆ ನಾವು ಇಸ್ರೇಲದ ಭಾಷಣವನ್ನು ಕೇಳಿದ್ವಿ, ಅಮೆರಿಕದ ಭಾಷಣವನ್ನು ಕೇಳಿದ್ವಿ, ನಮ್ಮ ಮೇಲೆ ಅಟ್ಯಾಕ್ ಆದಾಗ ನಾವು ಮೀಕ್ ಆಗಿ ಅಮೆರಿಕ ಹೇಳ್ತು ಅಂತ ನೆಗೋಷಿಯೇಷನ್ ಟೇಬಲ್ ಮೇಲೆ ಹೋಗ್ಬೇಕಾ, ಅಥವಾ ನಾವು ಒಂದು 4 ಹೋಗಿ ಹೊಡಿಬೇಕಾ? ನಿಮ್ಮ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಅವ್ರು ಒಂದು ಹೊಡೆದಿದ್ದಾನ, ನಾವು ಒಂದು 4 ಹೊಡೆದು ಬರಬೇಕಾ ಅಂತಕ್ಕಂಥದ್ದನ್ನು ಬಯಸುತ್ತೆ. ಹೀಗಾಗಿ ಕೂಡ ನರೇಂದ್ರ ಮೋದಿ ಮತ್ತು ಇಡೀ ಇವತ್ತಿನ ಸರ್ಕಾರ ಏನಿದೆ ಅದಕ್ಕೊಂದು ಇನ್ಎವಿಟೇಬಲ್ ಪೊಸಿಷನ್ ಇದೆ. ಅದ್ರ ಜೊತೆಗೆ ಮೊನ್ನೆ ರಾಜು ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು. ಅದನ್ನು ಅವರೇ ಅದನ್ನು ರಿಪೀಟ್ ಮಾಡಬೇಕು. ಜಿಯೋ ಪೊಲಿಟಿಕಲ್ ಸೀನ್ ಕೂಡ ನನಗನ್ಸುತ್ತೆ ಅದು ಫೇವರೇಬಲ್. ಯಾಕಂದರೆ ಅಮೇರಿಕಾ ಯಾವ ಒಂದು ದೊಡ್ಡಣ್ಣನ ರೋಲನ್ನು 2010-12 ನಿಭಾಯಿಸ್ತಾ ಇತ್ತು, ಆ ರೋಲಲ್ಲಿ ಇವತ್ತು ಅಮೇರಿಕಾ ಇಲ್ಲ. ಎಲ್ಲ ದೃಷ್ಟಿ ದಿಸ್ ಈಸ್ ಅ ಪೋಸ್ಟ್ ಅಮೇರಿಕನ್ ವರ್ಲ್ಡ್. ಹೌದು, ಪೋಸ್ಟ್ ಅಮೇರಿಕನ್ ವರ್ಲ್ಡ್ನಲ್ಲಿ ಅಮೇರಿಕಾದ ಡಾಮಿನೆನ್ಸ್, ಹೆಜಮನಿ ಏನಿತ್ತು ಅದು ನಿಶ್ಚಿತವಾಗಿ ಕಡಿಮೆ ಆಗಿದೆ. ಭಾರತದ ಒಂದು ಆರ್ಥಿಕ ಶಕ್ತಿ ಕೂಡ ಎಮರ್ಜ್ ಆಗಿದೆ. ಈ ಸಂದರ್ಭದಲ್ಲಿ ನಾವು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲಿಲ್ಲ ಅಂದರೆ ಯಾವಾಗ ಮಾಡೋದು ಅಂತ ಅನ್ನೋದು ಮೋದಿ ಅವರ, ನನಗನ್ಸುತ್ತೆ, ಪೊಲಿಟಿಕಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಆ ಭಾವನೆ ಇದೆ. ಮತ್ತು ಮೋದಿ ಯಾವ ಬ್ಯಾಕ್ಗ್ರೌಂಡಿಂದ ಬರ್ತಾರೆ ಆ ಆರ್ಗನೈಸೇಷನ್ಸ್ಗಳಲ್ಲೂ ಕೂಡ ಇದ್ದಿದ್ದರಿಂದ ದಿಸ್ ಇಸ್ ಇನ್ಎವಿಟೇಬಲ್ ಅಂತ ಅನ್ಸುತ್ತೆ ನನಗೆ. ಇವತ್ತು ಜಿಯೋ ಪೊಲಿಟಿಕಲ್ ಸೀನ್ ನಮ್ಮ ಪರವಾಗಿ ಇರದೇ ಹೋದರೂ ಕೂಡ ಈ ಅಟ್ಯಾಕ್ಗಳನ್ನು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಡೊಮೆಸ್ಟಿಕ್ ಪ್ರೆಷರ್ನಿಂದ ಕೂಡ ಇತ್ತು. ಬಟ್ ಅದರ ಅರ್ಥ ನಾವು 10 ದಿನ ನಡೆಸಬೇಕು, 15 ದಿನ ಆದಮೇಲೆ ಸೀಸ್ ಫೈರ್ ಮಾಡಿದ್ರು ಈ ಪ್ರಶ್ನೆಗಳು ನಿಶ್ಚಿತ ಬರ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ನಮ್ಮ ಆಬ್ಜೆಕ್ಟಿವ್ ಏನಿತ್ತು ಅನ್ನೋದು ಬಹಳ ಮುಖ್ಯ. ಆರ್ಥಿಕ ನಮಗೆ ಆರ್ಥಿಕವಾಗಿ ನುಕ್ಸಾನ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾವು ಯುದ್ಧವನ್ನು ನಿಲ್ಲಿಸುವ ಹೇಡಿ ರಾಷ್ಟ್ರ ಆಗಬೇಕಾಗಿಲ್ಲ. ಆದರೆ ಎಷ್ಟು ದಿನಗಳವರೆಗೆ ನಮ್ಮ ಆಬ್ಜೆಕ್ಟಿವ್ ಹೇಗೆ ನಾವು ಸಾಧಿಸೋದು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಈ 3 ದಿನಗಳ ಯುದ್ಧದಲ್ಲಿ ಅದನ್ನು ನಾವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಆದರೆ ನಾನು ಆಗಲೇ ಹೇಳಿದೆ, ಅಮೇರಿಕನ್ ಇವತ್ತಿನ ಎಸ್ಟಾಬ್ಲಿಷ್ಮೆಂಟ್ನ ಇಮ್ಯಾಚುರಿಟಿ 2019ರಲ್ಲೂ ಕೂಡ ಅದು ಮೋದಿಗೆ ತಾಗಿತ್ತು. ಇವ್ರು ಅಲ್ಲಿ ಹೋಗಿ ಪ್ರಚಾರ ನಡೆಸಿದ್ದು, ಹೌದು
ಅಗೇನ್ 2020ರಲ್ಲಿ ಡೊನಾಲ್ಡ್ ಟ್ರಂಪ್ ಇನ್ಮ್ಯಾಚುರಿಟಿ ಈ 2 ದಿನಗಳ ಚರ್ಚೆಗೆ ನಾಂದಿ ಹಾಡಿದೆ. ಆ ಕಾರಣದಿಂದ ಇವತ್ತು ಪ್ರಧಾನಮಂತ್ರಿಗಳು ಹೊರಗಡೆ ಬಂದು ಇಲ್ಲಾದರೂ ಭಾಷಣ ಮಾಡ್ತಿದ್ರೇನೋ, ಆದರೆ ಇವತ್ತು ಭಾಷಣದ ಬಗ್ಗೆ ಇರತಕ್ಕಂಥ ಭಾಷಣದಲ್ಲಿ ಏನೇನು ಮಾತಾಡ್ತಿದ್ರು ಅನ್ನೋದ್ರ ಜೊತೆಗೆ ಇದರಲ್ಲಿ 3ನೇಯ ದೇಶ ಅಥವಾ ವ್ಯಕ್ತಿ ಭಾಗಿಯಾಗಿಲ್ಲ ಅನ್ನೋದನ್ನು ಹೇಳಬೇಕಾಗುತ್ತೆ. ಅನೇಕ ಬಾರಿ ನೀವು ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ಸನ್ನು ಅಮೇರಿಕನ್ ಪ್ರೆಸಿಡೆಂಟ್ ಪೋಟಸ್ ಅವ್ರ ಟ್ವೀಟನ್ನು ನಾನು ತೆಗೆದು ಹಿಂಗೆ ನೋಡ್ತಾ ಇದ್ದೆ. ಪ್ರತಿ ಬಾರಿ ಭಾರತ ಪಾಕಿಸ್ತಾನದ ಪ್ರಶ್ನೆ ಬಂದಾಗ ನಾವು ಮೀಡಿಯೇಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಹೌದು, ಯಾರು? ಬರೀ ಡೊನಾಲ್ಡ್ ಟ್ರಂಪ್ ಅಲ್ಲ, ಜೋ ಬೈಡನ್ ಹೇಳ್ತೀವಿ, ಹಿಂದಿನವರು ಹೇಳ್ತಾ ಇದ್ರು. ಆದರೆ ನಾವೇನು ಹೇಳ್ತಾ ಇದ್ವಿ? ನೋ, ನಮ್ಮದು ಅವ್ರದ್ದು ದ್ವಿಪಕ್ಷೀಯ ಮಾತುಕತೆ, ನೀವು ಅದರಲ್ಲಿ ಮಧ್ಯಪ್ರವೇಶದ ಅಗತ್ಯ ಇಲ್ಲ ಅಂತದ್ದು. ಇಲ್ಲಿ ಕನ್ಫ್ಯೂಷನ್ ಆಗಿದ್ದು ನನಗನ್ಸುತ್ತೆ, ಈಗ ಅನೇಕರಿಗೆ ಅನ್ನಿಸ್ಬೋದು, ಆದರೆ ಡೊಮೆಸ್ಟಿಕ್ ಪೊಲಿಟಿಕಲಿ ಏನು ಚರ್ಚೆ ನಡೆಯುತ್ತೆ, ಏನು ನರೇಟಿವ್ ಬಿಲ್ಡ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಯಾರಿಗೂ. ಕರೆಕ್ಟ್. ಒಬ್ಬರ ಅಂತಿಮವಾಗಿ ಪ್ರಧಾನಮಂತ್ರಿ ಮುಂದೆ ಚುನಾವಣೆ ಎದುರಿಸಬೇಕಾಗಿರ್ತಕ್ಕಂಥ ರಾಜಕಾರಣಿ ಕೂಡ. ಆ ದೃಷ್ಟಿಕೋನದಿಂದ ಎಲ್ಲೋ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಎಸಗಿರ್ತಕ್ಕಂಥ ಅಪ್ರಬುದ್ಧತೆ ಏನಿದೆ ಅದಕ್ಕಿವತ್ತು BJP ಉತ್ತರ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್ 91 ಹೇಳ್ತಾ ಇದ್ರಿ ನೀವು, 93,000 ಪ್ರಿಸ್ನರ್ಸ್ ಆಫ್ ವಾರ್ಗಳನ್ನು ನೀವು ಯುದ್ಧದಲ್ಲಿ ಗೆದ್ರಿ, ಹೋಗಿ ನೆಗೋಷಿಯೇಷನ್ ಟೇಬಲ್ ಮೇಲೆ ಕರ್ಕೊಂಡು ಬಂದ್ರಿ ಅನ್ನೋದು BJP ಮತ್ತು ಇಡೀ ಇಕೋಸಿಸ್ಟಮ್ನ ಚಾರ್ಜ್ ಆಗಿದೆ. ಹೌದು. ಇವತ್ತು ಯಾವ ಎಕೋಸಿಸ್ಟಮ್ ಆರೋಪಗಳನ್ನು ಮಾಡ್ಕೊಳ್ತಾ ಇತ್ತೋ ಆ ಎಕೋಸಿಸ್ಟಮ್ ಮುಂದೆ ಬಂದು ಕೇಳ್ತಾ ಇದೆ, ನೀವು ಯಾಕೆ ಹಾಗಿದ್ರೆ ಸೀಸ್ ಫೈರ್ ಮಾಡ್ಕೊಂಡ್ರಿ ಅಂತ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.